ಯೋಹಾನ 14ನೇ ಅಧ್ಯಾಯ 14ನೇ ವಚನ. ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿದರೂ ಅದನ್ನು ನಾನು ಮಾಡುವೆನು ಎಂಬುದಾಗಿ ಯೇಸು ಹೇಳಿದ ವಾಕ್ಯ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಜೀವಿಸಿದ ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆ, ಎಲಿಯ, ದಾವಿದ ಮುಂತಾದ ಅನೇಕ ಪ್ರವಾದಿಗಳು, ಭಕ್ತರುಗಳು ಕರ್ತನ ಹೆಸರನ್ನು ಹೇಳಿ ಅವರನ್ನು ನೋಡಿ ಕರೆದರು. ಕರ್ತನು ಸಹ ಅವರ ಕರೆಯುವಿಕೆಗೆ ಉತ್ತರ ಕೊಟ್ಟರು. ಆದರೆ ಹೊಸ ಒಡಂಬಡಿಕೆ ಕಾಲದೊಳಗೆ ಬಂದ ನಂತರ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಒಂದು ಮನುಷ್ಯನಾಗಿ ಹುಟ್ಟಿ ಜನರ ಮಧ್ಯದಲ್ಲಿ ತಿರುಗಾಡಿ ಅವರಿಗೆ ಒಳ್ಳೆಯದನ್ನು ಮಾಡಿ ಅವರ ಮರಣದ ಸಮಯ ಹತ್ತಿರವಾಗಿ ಬರುವ ಸಂದರ್ಭದಲ್ಲಿಯೇ ನನ್ನ ನಾಮದಲ್ಲಿ ನೀವು ಕೇಳಿರಿ, ನನ್ನ ನಾಮದಲ್ಲಿ ನೀವು ಏನು ಕೇಳಿಕೊಳ್ಳುವುದನ್ನು ತಂದೆ ಮಹಿಮೆ ಪಡುವಂತೆ ನಾನು ಅದನ್ನು ನಿಮಗೆ ಮಾಡುವೆನು ಎಂದು ಯೇಸು ಕ್ರಿಸ್ತರು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಅದುವರೆಗೂ ಯೇಸುವಿನ ನಾಮದಿಂದ ಯಾರೂ ತಂದೆಯನ್ನು ನೋಡಿ ಪ್ರಾರ್ಥಿಸಿಲ್ಲ. ಆದರೆ ಯೇಸು ಕ್ರಿಸ್ತನ ಮರಣದ ಮುಖಾಂತರ ಒಂದು ಆಶ್ಚರ್ಯವಾದ ಬದಲಾವಣೆ ಪ್ರಾರ್ಥನೆಯಲ್ಲಿ ಉಂಟಾಗುತ್ತದೆ. ಅದು ಯೇಸು ಕ್ರಿಸ್ತನ ನಾಮದಿಂದ ನಾವು ಪ್ರಾರ್ಥಿಸುವ ಪ್ರಾರ್ಥನೆ. ಅದಕ್ಕಿಂತ ಮುಂಚೆ ಎಲ್ಲರಿಂದಲೂ ಸಾಧಾರಣವಾಗಿ ಪ್ರಾರ್ಥಿಸಲಾಗದು. ಬದಲಾಗಿ ಪ್ರವಾದಿಗಳು, ಯಾಜಕರು ಮುಂತಾದವರುಗಳೇ ಕರ್ತನ ಸಮೂಹದಲ್ಲಿ ಹೋಗಿ ಅಧಿಕಾರದೊಂದಿಗೆ ಪ್ರಾರ್ಥಿಸುತ್ತಿದ್ದರು. ಜನರೇ ತಮಗಾಗಿ ಕರ್ತನ ಹತ್ತಿರ ವಿಜ್ಞಾಪನೆಯನ್ನು ಮಾಡಲು ಅವರ ಹತ್ತಿರ ಹೋಗುವರು. ಅವರು ಜನಗಳಿಗಾಗಿ ವಿಜ್ಞಾಪನೆಯನ್ನು ಮಾಡುವರು. ದೇವರ ಬಳಿಯಲ್ಲಿ ದೇವಾಲಯದಲ್ಲಿ ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ, ಪ್ರಕಾರ ಎಂದು 3 ಸ್ಥಳಗಳಿದ್ದವು. ಆ ಪರಿಶುದ್ಧ ಸ್ಥಳ ಎನ್ನುವುದು ತಮ್ಮ ಮಹಿಮೆಯಾದ ಪ್ರಸನ್ನದೊಂದಿಗೆ ಸಹ ಕರ್ತನು ವಾಸ ಮಾಡುವ ಸ್ಥಳ. ಅಷ್ಟು ಸುಲಭವಾಗಿ ಯಾರೂ ಆ ಸ್ಥಳದೊಳಗೆ ನುಗ್ಗಿ ಹೋಗಲು ಸಾಧ್ಯವಿಲ್ಲ. ಆ ಸ್ಥಳದಲ್ಲಿ ವರ್ಷಕ್ಕೆ 1 ಬಾರಿ ಪ್ರಧಾನ ಯಾಜಕನಾಗಿರುವವರು ಮಾತ್ರ ಹೋಗುವರು. ಅಂದರೆ ಯಾಜಕರು ಕರ್ತನಿಗೆ ಬಲಿ ಸಲ್ಲಿಸಿ ಅವರ ಹತ್ತಿರ ಜನಗಳಿಗಾಗಿ ಬೇಡಿಕೊಳ್ಳಲು ಒಂದು ದೂತರಾಗಿ ಇದ್ದರು. ಯೇಸು ಕ್ರಿಸ್ತನು ಯಾವಾಗ ಶಿಲುಬೆಯಲ್ಲಿ ಸತ್ತರೋ ಆಗ ಯೆರೂಸಲೇಮ್ ದೇವಾಲಯದ ಪರದೆಯ ಶಿಲೆಯ ಮೇಲಿಂದ ಕೆಳಗಡೆ 2 ಹರಿದು ಹೋಯಿತು. ಇನ್ನು ಮುಂದೆ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದ ಯಾರೂ ಕರ್ತನ ಹತ್ತಿರ ಹೋಗಿ ನಿಲ್ಲುವುದಕ್ಕೆ, ಅವರ ಹತ್ತಿರ ಹೋಗಿ ಬೇಡಿಕೊಳ್ಳುವುದಕ್ಕೆ ಬೇರೆ ಯಾವ ದೂತರ ಅಗತ್ಯವಿಲ್ಲ. ಕಾರಣ ಯೇಸು ಎನ್ನುವ ಅವರ ನಾಮವನ್ನು ಹೇಳಿದರೆ ಸಾಕು, ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಪ್ರವೇಶಿಸಿ ಬಿಡುತ್ತದೆ. ಆ ಮಾರ್ಗವನ್ನು ಯೇಸು ಕ್ರಿಸ್ತನು ಶಿಲುಬೆಯ ಮರಣದ ಮುಖಾಂತರ ನಮಗೆ ಉಂಟು ಮಾಡಿದ್ದಾರೆ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರು ನಮಗಾಗಿ ಎಲ್ಲವನ್ನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದರಿಂದ ಅವರ ಮರಣದಿಂದ ನಾವು ಕರ್ತನ ಹತ್ತಿರ ಸಮೀಪವಾಗುವಂಥ ಶ್ಲಾಘ್ಯವನ್ನು ಹೊಂದಿಕೊಂಡಿದ್ದೇವೆ. ಆದ್ದರಿಂದಲೇ ಯೇಸು ಕ್ರಿಸ್ತರು ಹೇಳುತ್ತಾರೆ, ಇದುವರೆಗೂ ನೀವು ನನ್ನ ನಾಮದಲ್ಲಿ ಏನೂ ಕೇಳಲಿಲ್ಲ, ಇದುವರೆಗೂ ನನ್ನ ನಾಮದಿಂದ ನೀವು ಪ್ರಾರ್ಥಿಸಲಿಲ್ಲ, ಈಗ ನೀವು ನನ್ನ ನಾಮದಿಂದ ಕೇಳಿರಿ ಎಂದು ಹೇಳುತ್ತಾರೆ. ನೀವು ನನ್ನ ನಾಮದಲ್ಲಿ ಏನನ್ನು ಕೇಳುವಿರೋ ಕುಮಾರನಲ್ಲಿ ತಂದೆ ಮಹಿಮೆ ಪಡುವಂತೆ ಅದನ್ನು ಮಾಡುವೆನು ಎಂದರು. ಯೋಹಾನ 14ನೇ ಅಧ್ಯಾಯ 13ನೇ ವಚನ. ಆದ್ದರಿಂದಲೇ ಹೊಸ ಒಡಂಬಡಿಕೆ ಕಾಲದ ದೇವ ಮಕ್ಕಳು ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರವೇ ಯೇಸುವಿನ ನಾಮದಿಂದ ಪ್ರಾರ್ಥಿಸಲು ಆರಂಭಿಸಿದರು. ಹಾಗಾದರೆ ಯೇಸುವಿನ ಶಿಲುಬೆಯ ಮರಣದ ಮೂಲಕವಾಗಿ ನಾವು ಪರಲೋಕದ ಭಾಗ್ಯವಂತರಾಗಿ ಬದಲಾಗಲು, ಕರ್ತನನ್ನು ಅಂಟಿಕೊಳ್ಳಲು ಮಾತ್ರವಲ್ಲ, ಆ ಯೇಸು ಎನ್ನುವ ನಾಮವನ್ನು ಹೇಳಿ ನಮಗಾಗಿ ಅವರು ಇಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಬೇಕಾದ ಶ್ಲಾಘ್ಯವನ್ನು ನಮಗೆ ಸಿಕ್ಕಿದೆ. ತಂದೆಯೇ, ನಿಮ್ಮ ಕುಮಾರರಾಗಿರುವ ಯೇಸುವಿನ ನಾಮದಲ್ಲಿ ನಾನು ನಿನ್ನ ಸಮೂಹಕ್ಕೆ ಬರುವೆನು ಎಂದು ಪರಿಶುದ್ಧಾತ್ಮನೊಂದಿಗೆ ಪ್ರಾರ್ಥಿಸುವ ಒಂದು ಕಾರ್ಯವಿದೆ. ಪರಿಶುದ್ಧ ಸತ್ಯವೇದವು ಈ ಕಾರ್ಯದ ಬಗ್ಗೆ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಪ್ರಾರ್ಥನೆ ಎನ್ನುವುದು ಬಹಳ ಸುಲಭ. ಸಾಮಾನ್ಯವಾಗಿ ಕೆಲವರು ವಿಜ್ಞಾಪನೆ ಮಾಡುವಾಗ ದೇವರೇ, ಕರ್ತರೇ ಎಂದು ಸಾಮಾನ್ಯವಾಗಿ ಕೆಲವು ಹೆಸರುಗಳನ್ನು ಹೇಳುವರು. ಆಗಲ್ಲ, ಯೇಸು ಎನ್ನುವ ನಾಮವನ್ನು ಉಚ್ಚರಿಸಬೇಕು. ಆ ಹೆಸರನ್ನು ಹೇಳುವಾಗಲೇ ಪರಲೋಕವು ಆ ಪ್ರಾರ್ಥನೆಯನ್ನು ಅಂಗೀಕರಿಸುತ್ತದೆ. ಆ ಹೆಸರಿನಿಂದಲೇ ನಮಗೆ ಹಕ್ಕು ಇದೆ. ಯೇಸು ಎನ್ನುವ ಈ ಹೆಸರನ್ನು ಹೇಳಿದರೇ ಆ ಪ್ರಾರ್ಥನೆಗೆ ಒಂದು ಮರ್ಯಾದೆ ಇದೆ. ಆ ಹೆಸರನ್ನು ಹೇಳದೆ ಬಿಟ್ಟರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ನಿಮ್ಮ ಹೃದಯದಲ್ಲಿರುವುದನ್ನೆಲ್ಲ ಸಮಸ್ಯೆ, ನೋವು ಸುರಿಸಿ ನೀವು ಗಂಟೆಗಟ್ಟಲೆ ಯೋಚಿಸಿ ಒಂದು ದೊಡ್ಡ ಪತ್ರವನ್ನು ಬರೆದು, ಸಿಸ್ಟರ್ ಮೇರಿ, ನನಗಾಗಿ ನೀವು ಪ್ರಾರ್ಥಿಸಿ ಉತ್ತರವನ್ನು ಬರೆದು ಕಳಿಸಿರಿ ಎಂದು ಬರೆದು ಬಿಟ್ಟು ನಿಮ್ಮ ವಿಳಾಸವನ್ನು ಅದರಲ್ಲಿ ಸ್ಪಷ್ಟವಾಗಿ ಬರೆದು ಅದರ ನಂತರ ಕವರಿನಲ್ಲಿ ಆ ಪತ್ರವನ್ನು ಇಟ್ಟು ಆ ಕವರಿನಲ್ಲಿ ನನ್ನ ವಿಳಾಸವನ್ನು ಬರೆಯದೆ ಪೋಸ್ಟ್ ಮಾಡಿಬಿಟ್ಟಿರಿ ಎಂದು ಇಟ್ಟುಕೊಳ್ಳಿರಿ. ಅದರ ನಂತರ ತಿಂಗಳುಗಟ್ಟಲೆ ನೀವು ಕಾದಿದ್ದರು, ಅಂದರೆ ನನ್ನಿಂದ ಉತ್ತರ ಕಾದಿದ್ದರು, ನೀವು ಬರೆದ ಆ ಪತ್ರಕ್ಕೆ ಉತ್ತರ ಬರುತ್ತದೆಯೇ? ಬರುವುದಿಲ್ಲ. ಏಕೆಂದರೆ ಆ ಪತ್ರದಲ್ಲಿ ಬರೆಯಬೇಕಾದ ನನ್ನ ವಿಳಾಸವಿಲ್ಲ ಅಲ್ಲವೇ? ಅದೇ ರೀತಿಯಾಗಿ ಯೇಸುವಿನ ನಾಮವನ್ನು ಹೇಳದ ಪ್ರಾರ್ಥನೆಯು ವಿಳಾಸವಿಲ್ಲದ ಒಂದು ಪತ್ರದಂತೆ, ಅದಕ್ಕೆ ಉತ್ತರ ಬರುವುದಿಲ್ಲ.
ನೀವು ಎಷ್ಟು ದಿನ ಉಪವಾಸ ಮಾಡಿ ಬಿಕ್ಕಿ ಬಿಕ್ಕಿ 10 ಪ್ರಾರ್ಥನೆ ಮಾಡಿದರೂ ಸರಿ, ಆ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ಹಾಗಾದರೆ ಯೇಸು ಎನ್ನುವ ಆ ನಾಮವನ್ನು ಹೇಳಿ ಪ್ರಾರ್ಥಿಸುವಾಗಲೇ ಆ ಪ್ರಾರ್ಥನೆಯನ್ನು ಪರಲೋಕ ಅಂಗೀಕರಿಸುತ್ತದೆ. ಕಾರಣ ಅದಕ್ಕೆ ವಿಶೇಷವಾದ ಒಂದು ಮರ್ಯಾದೆ ಇದೆ. ಏಕೆಂದರೆ ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದರು. ಯೇಸು ಎನ್ನುವ ಹೆಸರನ್ನು ಹೊಂದಿರುವ ಆ ಕರ್ತನಾಗಿರುವ ಯೇಸು ಕ್ರಿಸ್ತನೇ ನಮ್ಮ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡು ಮುಗಿಸಿದರು. ನಮ್ಮ ನೋವುಗಳನ್ನು ಹೊತ್ತು ಮುಗಿಸಿದರು. ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಮುಗಿಸಿದರು. ನಮ್ಮ ಚಿಂತೆಗಳು, ದುಃಖಗಳು ಎಲ್ಲವನ್ನು ಹೊತ್ತುಕೊಂಡು ಮುಗಿಸಿದರು. ನಮಗಾಗಿ ನಮ್ಮ ಸ್ಥಳದಲ್ಲಿ ನಮಗೆ ಬದಲಾಗಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ಬಲಿಯಾಗಿ ನಮಗೆ ಅನೇಕ ಆಶೀರ್ವಾದಗಳನ್ನು ಉಂಟು ಮಾಡಿ ಇಟ್ಟಿರುವುದರಿಂದ ಯೇಸು ಎನ್ನುವ ಆ ಹೆಸರನ್ನು ನಾವು ಹೇಳಿ ಪ್ರಾರ್ಥಿಸುವಾಗಲೇ ಪರಲೋಕ ನಮ್ಮ ಪ್ರಾರ್ಥನೆ ಅಂಗೀಕರಿಸುತ್ತದೆ. ಈ ರೀತಿಯಾದ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ನನ್ನ ನಾಮದಿಂದ ನೀವು ಯಾವುದನ್ನು ಕೇಳಿದರೂ ನಾನು ಅದನ್ನು ನಿಮಗೆ ಮಾಡುವೆನು ಎಂದು ಯೇಸು ಕ್ರಿಸ್ತರು ಹೇಳುತ್ತಾರೆ. ನಾವು ಅವರ ನಾಮವನ್ನು ಹೇಳಿ ಅವರ ಹತ್ತಿರ ಏನನ್ನು ಕೇಳಿದರೂ ಅದನ್ನು ನಮಗೆ ಮಾಡಲು ಅವರು ಬಲವುಳ್ಳವರಾಗಿ ಇದ್ದಾರೆ. ನೀವು ಯೇಸುವಿನ ನಾಮವನ್ನು ಹೇಳಿ ಅವರ ಹತ್ತಿರ ಹೋಗಿ ಅವರ ಚಿತ್ತಕ್ಕೆ ಏನನ್ನಾದರೂ ಕೇಳಿದರೆ, ಅಯ್ಯೋ ಇದನ್ನು ನೀನು ಕೇಳಿದೆ, ಇದನ್ನು ನನ್ನಿಂದ ನಿನಗೆ ಕೊಡಲಾಗದು ಎಂದು ಅವರು ಒಂದು ಸಾರಿಯೂ ಹೇಳುವುದಿಲ್ಲ. ಕಾರಣ ಅವರಿಂದ ಆಗದ ಕಾರ್ಯ ಒಂದೂ ಇಲ್ಲ. ಹಾಗಾದರೆ ಯೇಸುವಿನ ನಾಮವನ್ನು ಹೇಳಿ ನೀವು ವಿಜ್ಞಾಪನೆ ಮಾಡುವಾಗಲೇ ಅವರ ಹತ್ತಿರದಿಂದ ನಿಮ್ಮಿಂದ ಅದ್ಭುತಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಈ ಲೋಕದಲ್ಲಿ ಎಷ್ಟು ರೀತಿಯಾದ ಹೆಸರುಗಳಲ್ಲಿ ಹಲವು ವಿಗ್ರಹಗಳನ್ನು, ಹಲವು ಮನುಷ್ಯರುಗಳನ್ನು ದೇವರಿಂದ ತಿಳಿದುಕೊಂಡು ಜನರು ಆರಾಧಿಸುತ್ತಾರೆ. ಅದರ ಹೆಸರುಗಳನ್ನು ಶಬ್ದವನ್ನು ಹಾಕಿ ಕರೆಯುತ್ತಾರೆ. ನೋಡಿರಿ, ಅವುಗಳೆಲ್ಲವೂ ಲೋಕದ ಯಾವುದೇ ಒಂದು ಭಾಗದಲ್ಲಿ ಆಯಾ ಭಾಷೆಯವರ ಮಧ್ಯದಲ್ಲಿ ಇದೆ ಅಷ್ಟೇ. ಆದರೆ ಲೋಕ ಪೂರ್ತಿಯಾಗಿ ಯಾವ ದೇಶಕ್ಕೆ ಹೋದರೂ, ಯಾವ ಭಾಷೆಯವರ ಮಧ್ಯದಲ್ಲಿ ಹೋದರೂ, ಯಾವ ಧರ್ಮವನ್ನು ಸೇರಿದ ಜನರ ಮಧ್ಯದಲ್ಲಿ ಹೋದರೂ ಯೇಸು ಎನ್ನುವ ನಾಮವನ್ನು ಹೇಳಿ ಕರೆಯುವಂಥ ಕೋಟ್ಯಾನುಕೋಟಿ ಜನರನ್ನು ಕರ್ತನು ಇಟ್ಟಿದ್ದಾರೆ. ಹಾಗಾದರೆ ಲೋಕ ಪೂರ್ತಿಯಾಗಿ ಗೊತ್ತಿರುವ ಒಂದೇ ಒಂದು ಹೆಸರು ಏನೆಂದರೆ ಅದು ಯೇಸು. ಈ ಹೆಸರನ್ನು ಹೊಂದಿದವರೇ ಪೂರ್ತಿ ಲೋಕಕ್ಕೆ ಬೇಕಾದ ಒಂದೇ ಸತ್ಯವಾದ ದೇವರು. ಅವರ ನಾಮವನ್ನು ಉಚ್ಚರಿಸುವ ಜನರು ಎಲ್ಲ ದೇಶದಲ್ಲಿಯೂ ಇದ್ದಾರೆ. ಎಲ್ಲ ಭಾಷೆಯನ್ನು ಮಾತನಾಡುವ ಜನರ ಮಧ್ಯದಲ್ಲಿಯೂ ಇದ್ದಾರೆ. ಎಲ್ಲ ಧರ್ಮದಲ್ಲಿಯೂ ಇದ್ದಾರೆ. ಏಕೆಂದರೆ ಆ ಹೆಸರಿಗೆ ಅಷ್ಟೊಂದು ದೊಡ್ಡ ಬಲವಿದೆ. ತನ್ನ ತಾಯಿಯ ಹೊಟ್ಟೆಯಿಂದ ಹುಟ್ಟುವಾಗಲೇ ಕುಂಟನಾಗಿ ಹುಟ್ಟಿದ್ದ ಸುಮಾರು 40 ವಯಸ್ಸುಳ್ಳ ಕುಂಟನೊಬ್ಬನು ಯೆರೂಸಲೇಮಿನಲ್ಲಿದ್ದ ಅಲಂಕಾರ ಬಾಗಿಲು ಎಂದು ಹೇಳಲ್ಪಟ್ಟ ದೇವಾಲಯದ ಬಾಗಿಲ ಬಳಿ ಇದ್ದುಕೊಂಡು ಆ ಆಲಯಕ್ಕೆ ಹೋಗುವವರ ಬರುವವರ ಹತ್ತಿರ ಭಿಕ್ಷೆ ಕೇಳುತ್ತಿದ್ದರು. ಅವನು ಹುಟ್ಟಿದಾಗಿನಿಂದಲೇ ಕುಂಟನಾಗಿದ್ದರಿಂದ ಅವನು ಚಿಕ್ಕವನಾಗಿದ್ದಾಗ ಒಂದು ಸಮಯ ಅವನ ಮನೆಯವರು ಅವನನ್ನು ಹೊತ್ತುಕೊಂಡು ಬಂದು ದೇವಾಲಯದ ಬಾಗಿಲ ಬಳಿ ಇಟ್ಟಿರಬಹುದು. ಆದರೆ ಈಗ ಅವನಿಗೆ 40 ವಯಸ್ಸು ಎಂದು ಸತ್ಯವೇದವು ಹೇಳುತ್ತದೆ. ದೊಡ್ಡ ಮನುಷ್ಯನಾಗಿ ಬೆಳೆದು ಬಿಟ್ಟನು. ಅವನು ಬದುಕಬೇಕು. ಒಂದು ಸಮಯ ಅವನ ಮುಖಾಂತರ ಅವನ ಕುಟುಂಬದವರು ಬದುಕಬೇಕಾದ ಒಂದು ಸನ್ನಿವೇಶ ಸಹ ಇರಬಹುದು. ಆದ್ದರಿಂದ ಭಿಕ್ಷೆ ತೆಗೆದುಕೊಂಡು ಜೀವಿಸುವಂತೆ ಪ್ರತಿದಿನವೂ ಮುಂಜಾನೆಯಲ್ಲಿ ಅವನನ್ನು ಹೊತ್ತುಕೊಂಡು ಬಂದು ಆ ದೇವಾಲಯದ ಬಾಗಿಲಿನಲ್ಲಿ ಬಿಡುವರು. ಸಾಯಂಕಾಲ ಆಲಯದಲ್ಲಿ ಪ್ರಾರ್ಥನೆ ಮುಗಿಸುವ ಸಮಯ ಬಂದ ಕೂಡಲೇ ಅವನನ್ನು ಪುನಃ ಹೊತ್ತುಕೊಂಡು ಹೋಗಿ ಅವನ ಮನೆಯಲ್ಲಿ ಅವನನ್ನು ಬಿಟ್ಟು ಬಿಡುವರು. ಇದು ಪ್ರತಿದಿನ ರೂಢಿಯಾಗಿ ನಡೆದುಕೊಂಡಿದ್ದಂತಹ ಒಂದು ಕಾರ್ಯ. ಎಷ್ಟು ವರ್ಷಗಳು ಅವನಲ್ಲಿ ಬಂದು ಭಿಕ್ಷೆಯನ್ನು ತೆಗೆದುಕೊಂಡಿದ್ದನು ಎಂದು ನಮಗೆ ಗೊತ್ತಿಲ್ಲ. ಹಲವು ವರ್ಷಗಳಿಂದ ಅವನು ಒಂದು ಪರಿತಾಪವಾದ ಸ್ಥಿತಿಯಲ್ಲಿಯೇ ಅಲ್ಲಿ ಕುಳಿತು ಭಿಕ್ಷೆ ಕೇಳಿಕೊಂಡಿದ್ದನು. ಯೇಸು ಕ್ರಿಸ್ತನು ಸೇವೆಯನ್ನು ಮಾಡುತ್ತಿದ್ದ ಆ ದಿನಗಳಲ್ಲಿ ಆ ದೇವಾಲಯಕ್ಕೆ ಅವರು ಆಗಾಗ್ಗೆ ಹೋಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಆ ದೇವಾಲಯಕ್ಕೆ ಯೇಸು ಕ್ರಿಸ್ತನು ಬಂದಾಗೆಲ್ಲ ಅನೇಕ ರೋಗಗ್ರಸ್ತರನ್ನು ಅವರು ಗುಣಪಡಿಸಿದ್ದಾರೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಪುನರ್ತನವಾಗಿ ಉನ್ನತ ಲೋಕಕ್ಕೆ ಹೋದ ನಂತರ ಒಂದು ದಿನ ಸಾಯಂಕಾಲದಲ್ಲಿ ಪ್ರಾರ್ಥನಾ ಸಮಯವಾದಂತಹ 9 ಗಂಟೆ ಸಮಯದಲ್ಲಿ ಯೇಸುವಿನೊಂದಿಗೆ ಸಹ ಇದ್ದಂತಹ ಅವರ ಶಿಷ್ಯರುಗಳಾದ ಪೇತ್ರನು, ಯೋಹಾನನ್ನು ಪ್ರಾರ್ಥನೆ ಮಾಡುವುದಕ್ಕಾಗಿ ಆ ದೇವಾಲಯಕ್ಕೆ ಹೋದರು. ಅಲ್ಲಿದ್ದಂತಹ ಹುಟ್ಟು ಕುಂಟನು ಎಂದಿನಂತೆ ಅವರ ಹತ್ತಿರ ಅಯ್ಯ ನನಗೆ ಏನಾದರೂ ಹಣವನ್ನು ಕೊಡಿರಿ ಎಂದು ಭಿಕ್ಷೆ ಕೇಳಿದನು. ಆಗ ಪೇತ್ರನು, ಯೋಹಾನನು ಅವನನ್ನು ಗಮನಿಸಿ ನೋಡಿದರು. ಒಂದು ಹುಟ್ಟು ಕುಂಟನಾಗಿ ಅಲ್ಲಿ ಕುಳಿತಿದ್ದ ಅವನನ್ನು ನೋಡಿ ಪೇತ್ರನು, ಚಿನ್ನವೂ ಬೆಳ್ಳಿಯೂ ನನ್ನ ಹತ್ತಿರ ಇಲ್ಲ. ನೀನು ಎದುರು ನೋಡುವ ಹಾಗೆ ಬೇರೆಯವರು ನಿನಗೆ ಕೊಡುವ ಹಾಗೆ ನಾವು ನಿನಗೆ ಕೊಡುವುದಕ್ಕೆ ನಮ್ಮ ಬಳಿ ಕಾಸು ಇಲ್ಲ, ಹಣವೂ ಇಲ್ಲ. ಆದರೆ ಅವುಗಳಿಗಿಂತಲೂ ಯೇಸು ಕ್ರಿಸ್ತನು ಎನ್ನುವ ಬೆಲೆಯುಳ್ಳ ಬಲವುಳ್ಳ ಒಂದು ನನ್ನೊಳಗೆ ಇದೆ. ಅದನ್ನು ನಾವು ನಿಮಗೆ ಕೊಡುತ್ತೇವೆ ಎಂದು ಹೇಳಿದರು. ಕಾಸು, ಹಣ ನೀವು ಬೇರೆಯವರಿಗೆ ಕೊಡಲು ಅದು ಕಡಿಮೆ ಆಗುತ್ತಲೇ ಬರುತ್ತದೆ. ಆದರೆ ಯೇಸು ಕ್ರಿಸ್ತನನ್ನು ಕೊಡಲು ಅದು ಕಡಿಮೆ ಆಗುವುದಿಲ್ಲ. ಯೇಸು ಕ್ರಿಸ್ತನನ್ನು ನೀವು ಬೇರೆಯವರಿಗೆ ಕೊಡುವಾಗ ಇನ್ನೂ ಬಲವು ಹೆಚ್ಚಾಗುತ್ತಲೇ ಇರುತ್ತದೆ. ನೋಡಿರಿ, ಪೇತ್ರನು ಆ ಹುಟ್ಟು ಕುಂಟನನ್ನು ನೋಡಿ, ನನ್ನ ಬಳಿ ಇರುವುದನ್ನು ನಾನು ನಿನಗೆ ಕೊಡುತ್ತೇನೆ, ನಜರೇಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಎದ್ದು ನಡೆ ಎಂದೇಳಿ ತನ್ನ ಬಲಗೈ ಹಿಡಿದು ಆ ಹುಟ್ಟು ಕುಂಟನನ್ನು ಹಿಡಿದು ಎಬ್ಬಿಸಿ ಬಿಟ್ಟರು.
ಕೂಡಲೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದರು. ಅಪೊಸ್ತಲ 3ನೇ ಅಧ್ಯಾಯ 1-8 ವಚನ. ನೋಡಿರಿ, ನಾನು ಸತ್ತು ಪುನರುತ್ಥಾನ ಹೊಂದಿದ ನಂತರ ಪೇತ್ರನು ಯೋಹಾನನು ಒಂದು ದಿನ ಈ ಆಲಯದ ಬಾಗಿಲ ಮುಖಾಂತರ ಬರುವರು. ಅವರು ಬಂದು ಇವನನ್ನು ವಾಸಿ ಮಾಡಬೇಕು. ಆ ಅದ್ಭುತದ ಮುಖಾಂತರ 5,000 ಜನರ ರಕ್ಷಣೆಯನ್ನು ಹೊಂದಬೇಕು ಎಂದು ಕರ್ತನಾಗಿರುವ ಯೇಸು ಕ್ರಿಸ್ತನ ಮುಂಚೆಯೇ ಒಂದು ಸಮಯವನ್ನು ಗೊತ್ತು ಮಾಡಿ ಇಟ್ಟಿದ್ದರು. ಅವನನ್ನು ಗುಣಪಡಿಸುವುದಕ್ಕೆಂದು ಅವರು ಒಂದು ಸಮಯವನ್ನು ಸೂಚಿಸಿಟ್ಟಿದ್ದರು. ಆ ಸಮಯದಲ್ಲಿಯೇ ಪೇತ್ರನು ಯೋಹಾನನು ಆ ಮಾರ್ಗವಾಗಿ ಹೋಗುವಂತೆ ಕರ್ತನ ಅನುಮತಿ ನೀಡಿದರು. ಹಾಗಾದರೆ ಅದು ಅವನನ್ನು ಗುಣಪಡಿಸಲು ಬೇಕಾದ ಒಂದು ಸಮಯ. ಆದ್ದರಿಂದಲೇ ಕರ್ತನು ಆ ನಿರ್ದಿಷ್ಟವಾದ ಸಮಯದಲ್ಲಿ ಪೇತ್ರನನ್ನು ಯೋಹಾನನನ್ನು ಹುಟ್ಟುಕುಂಟನ ಬಳಿಗೆ ಕಳಿಸಿದ ಮೂಲಕವಾಗಿ ಅವನಿಗೆ ಅದ್ಭುತವನ್ನು ಮಾಡಿದರು. ಆಗಲೇ ಪೇತ್ರನು, ಇಸ್ರೇಲ್ ಜನರೇ, ನೀವೆಲ್ಲರೂ ನನ್ನನ್ನು ದೃಷ್ಟಿಯಿಟ್ಟು ನೋಡುವುದೇನು? ನಮ್ಮ ಭಕ್ತಿಯಿಂದಲೋ ನಮ್ಮ ಸ್ವಂತ ಶಕ್ತಿಯಿಂದಲೋ ಇವನಿಗೆ ಈ ಸುಖ ಉಂಟಾಗಲಿಲ್ಲ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಎಂದು ಹೇಳಿದರು. ಅಪೊಸ್ತಲ ಕೃತ್ಯಗಳ ಅಧ್ಯಾಯ 3:16 ವಚನ. ಒಂದು ಸರ್ವಾಂಗ ಸುಖ, ಅಂದರೆ ಅವರ ಶರೀರ ಪೂರ್ಣವಾಗಿ ಒಳ್ಳೆಯ ಸುಖ ಸಿಕ್ಕಿತು. ನಾಮವೆಂದು ಹೇಳುವಾಗ ಆ ನಾಮಕ್ಕೆ ಸ್ವಂತವಾದವರು ಕರ್ತನಾಗಿರುವ ಯೇಸು ಕ್ರಿಸ್ತು. ಅವರ ನಾಮದ ಮೇಲೆ ಇಡುವಂತಹ ನಂಬಿಕೆ ನಮ್ಮ ಜೀವನದಲ್ಲಿ ಅದ್ಭುತವನ್ನು ತರುತ್ತದೆ. ನಿಮ್ಮ ಹೃದಯ ಕರ್ತನೊಂದಿಗೆ ಐಕ್ಯವಾಗಿದ್ದು ನೀವು ಯೇಸುವಿನ ನಾಮವನ್ನು ಹೇಳಿ ಯಾವ ಕಾರ್ಯಕ್ಕಾಗಿ ಅವರ ಹತ್ತಿರ ಪ್ರಾರ್ಥಿಸಿದರೂ ಆ ನಾಮದ ಮುಖಾಂತರ ನಿಮಗೆ ಅದ್ಭುತವನ್ನು ತರುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಇಂದು ರಾತ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿರಿ, ಬೇಡಿರಿ. ನಿಮ್ಮ ಸಮಸ್ಯೆ, ನೋವು, ಆತಂಕ, ಭಯ, ನಿದ್ರೆ ಇಲ್ಲದೆ ಇರುವುದು, ಭಯದ ಆತ್ಮಗಳು, ಕಾಲು ನೋವು, ಸಾಲದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಮಕ್ಕಳ ಸಮಸ್ಯೆ ಏನೇ ಇದ್ದರೂ ಕರ್ತರಾದ ಯೇಸುವಿನ ನಾಮವನ್ನು ಕೂಗಿ ಕರೆಯಿರಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಬಿಡುಗಡೆ ಕೊಡುವರು, ಉತ್ತರ ಕೊಡುವರು. ಇದೇ ನಮ್ಮ ದೇವರಾಗಿರುವ ನಮ್ಮ ಯೇಸು. ಇಂದೇ ರಾತ್ರಿ ನೀವು ಅದ್ಭುತವನ್ನು ಕಾಣುವಿರಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ತಂದೆಯೇ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್.